STN चैनल न्यूज अपडेट। आदाब और नमस्ते, आप देख रहे हैं STN चैनल। कर्नाटका चीफ मिनिस्टर श्री सिद्धारमैया जी ने आज मीडिया से बात करते हुए शिमोगा में कहा कि इजराइल ईरान तनाव के बीच मिडिल ईस्ट में रहने वाले कन्नडिगास की सुरक्षा सरकार की सबसे बड़ी प्राथमिकता है। UAE और कतर जैसे देशों में रह रहे कन्नडिगास पर नजर रखी जा रही है और उनकी सेफ्टी के लिए जरूरी कदम उठाए जा रहे हैं। रेजिडेंट कमिश्नर से बात हो चुकी है और ऑफिशियल्स को क्लियर इंस्ट्रक्शंस दिए गए हैं। फ्लाइट सर्विसेज सस्पेंड होने की वजह से कई लोग फंसे हुए हैं। CM ने अपील की है कि लोग सेफ जगह पर रहें और लोकल अथॉरिटीज और इंडियन मिशंस की एडवाइजरीज फॉलो करें। सरकार ने मदद के लिए एक डेडिकेटेड हेल्पलाइन शुरू करने का निर्देश दिया है। बल्लारी के 32 लोग दुबई में फंसे होने की जानकारी भी मिली है, जिनके लिए जरूरी कदम उठाए जा रहे हैं। इजराइल ईरान के बीच बढ़ते तनाव ने पूरे वेस्ट एशिया में चिंता बढ़ा दी है। आप देखते रहिए STN चैनल। ವಾರ್ ಮಾಡ್ತಾ ಇರತಕ್ಕಂಥದ್ದು ಅಮೆರಿಕದ ನನ್ನ ಪ್ರಕಾರ ಅಮೀನಿ ಮೇಲೆ ಮಾಡಿರ್ತಕ್ಕಂಥ ವಾರ್ ಇದೆಯಲ್ಲ, ಇರಾನ್ ಮೇಲೆ ಮಾಡಿರ್ತಕ್ಕಂಥ ವಾರ್ ಅನಗತ್ಯವಾದ ಏನಾದ್ರು ಇದ್ರೆ ಈಗ ಒಂದ್ ಕಡೆ ಶಾಂತಿ ಮಂತ್ರ ಹೇಳ್ತಾರೆ ಅಮೆರಿಕದ ಟ್ರಂಪ್, ಇನ್ನೊಂದು ಕಡೆ ಯುದ್ಧ ಮಾಡ್ತಾರೆ. ಸದ್ವಿರುದ್ಧವಾದಂಥ ನಿಲುವು. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಕಮಾನಿ ಅವರು ಹತ್ಯೆಯಾಗಿದ್ದಾರೆ ಅಂತೇಳಿ ಟಿವಿನಲ್ಲೆಲ್ಲ ಬರ್ತಾ ಇದೆ. ಇದು ಖಂಡನೀಯವಾದಂಥ ಇದು. ಮತ್ತೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ. ನೀನು ಕೇಳಿಸ್ತಾ ಇಲ್ವಾ? ಇನ್ನು ವಯಸ್ಸಾಗಿಲ್ವಲ್ಲ ಬಸವರಾಜು. ಖಮೇನಿ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದಕ್ಕೆ ಹೇಳಿದ್ದೀನಿ, ನಾನು ಮಾತಾಡಿದ್ದೀನಿ ಕನ್ನಡ. ನಾನು ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ಡೆಲ್ಲಿಲಿ ಇರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ಗೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ಬಂದಾಗಿದೆ, ದುಬೈನಲ್ಲಿ ಬಂದಾಗಿದೆ ಏರ್ಪೋರ್ಟ್. ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರಕ್ಕೆ, ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೌದೌದು, ಭೋಜೇಗೌಡರು ಕೂಡ ಅಲ್ಲೇ ಇದ್ರು. ಅವ್ರ ಜೊತೆ ಮಾತಾಡಿದೆ ನಾನು, ಭೋಜೇಗೌಡರ ಜೊತೆ ಮಾತಾಡಿದೆ. ಆರಾಮಾಗಿದ್ದಾರಂತೆ, ಹೋಟೆಲ್ನಲ್ಲಿ ಇದ್ದಾರಂತೆ. ಅದರಿಂದ ಇದಾದ್ಮೇಲೆ ನಾವು ಇವ್ರಿಗೆಲ್ಲರೂ ಟಚ್ನಲ್ಲಿದ್ದೀವಿ. ವಿದೇಶಾಂಗ ಸಚಿವಾಲಯ ಸೊ ಅದರಿಂದ ನಾವು ಯಾರಿಗೂ ತೊಂದರೆ ಆಗಿರೋ ರೀತಿಯಲ್ಲಿ ಸುರಕ್ಷಿತವಾಗಿ ಕರ್ಕೊಂಡ್ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕನ್ನಡಿಗರು. ಬಳ್ಳಾರಿಯವರು 35 ಜನನ ಎಷ್ಟು ಜನ ಇದ್ದಾರೆ? ಅದೇ 52 ಬೇರೆ ರಾಜ್ಯದವರು ಇದ್ದಾರೆ. ಸೊ ಅವ್ರನ್ನೆಲ್ಲ ವಾಪಸ್ ಕರ್ಕೊಬರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಬೀನ್ ಇನ್ ಟಚ್ ವಿತ್ ದಿ ಫಾರಿನ್ ಅಫೇರ್ಸ್ ಇದು ಸಚಿವಾಲಯ ಸೆಕ್ರೆಟರಿಯೇಟ್ ಜೊತೆ ಟಚ್ನಲ್ಲಿದ್ದೀವಿ. ಚೀಫ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದೆ, ಇವತ್ತು ಮಾತಾಡಿದೆ, ಬೆಳಿಗ್ಗೆನೂ ಮಾತಾಡಿದೆ. ಸೊ ಆಲ್ ಅವರ್ ಇಂಡಿಯನ್ಸ್ ಆರ್ ಸೇಫ್ ಇನ್ ದುಬೈ. ಬಂದ್ಮೇಲೆ ನೋಡಿ. ಈಗಂತೂ ಸದ್ಯಕ್ಕಿಲ್ಲ. ವಿಪಕ್ಷಗಳಿಗೆ ಬೇರೆ ಏನು ಕೆಲಸ ಇಲ್ಲ, ಇವ್ರಿಗೆ ನೀವೇನು ಕೆಲಸ ಇಲ್ಲ.